ರೂಪಾಯಿ ಇದ್ರೆ ಕೊಡಿ ಅಮ್ಮ. ಇದ್ರಲ್ಲಿ ಊಟ ಇದೆ, ತಗೊಳ್ಳಿ. ಎಲ್ಲ ಕೆಟ್ಟೋಗಿರೋದೇ ಕೊಡ್ತಾರೆ. ಅದನ್ನೇನಾದ್ರೂ ನಾವು ತಿಂದ್ರೆ ಹೊಟ್ಟೆ ಕೆಡುತ್ತೆ ಅಮ್ಮ. ಮತ್ತೆ ಊಟಕ್ಕೇನ್ ಮಾಡ್ತೀರಾ? ಬರೀ ಅಮೌಂಟ್ ಮಾತ್ರ ತಗೊಳ್ಳೋದಮ್ಮ. ಅದನ್ನ ತಗೊಂಡೋಗಿ ತರಕಾರಿ ಎಲ್ಲ ತಗೊಂಡೋಗಿ ಮನೆಯಲ್ಲಿ ನಾನೇ ಅಡಿಗೆ ಮಾಡ್ಕೋತೀನಮ್ಮ. ನೀವು ನೋಡೋಕೆ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ. ನೀವು ಕೆಟ್ಟೋಗಿರೋ ಊಟ ಕೊಡಲ್ಲ ಅಂತ ನಂಬಿಕೆ ಇದೆ. ಇದ್ರಲ್ಲಿ ಊಟ ಇದೆ, ಊಟ ಮಾಡಿ. ಆಯ್ತು ಮೇಡಮ್. ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಮೇಡಮ್, ಒಳ್ಳೇದಾಗಲಿ. ಅಲ್ಲ ತಾಯಿ, ಕೊಡೋ ಉದ್ದೇಶ ಇಲ್ಲ ಅಂದ್ರೆ ಆಸೆ ಹುಟ್ಸೋದ್ ಯಾಕೆ? ಒಂದ್ ಮಗುಗೆ ಇಷ್ಟವಾಗಿರೋ ತಿಂಡಿನ ಕೊಡಿಸ್ದಾಗ ಅದು ಆಸೆಯಿಂದ ತಿನ್ನಕ್ ಹೋಗತ್ತೆ. ಯಾರೋ ಕಿತ್ಕೊಂಡ್ರೆ ಮಗು ಅಳತ್ತೆ. ಹೀಗಿರುವಾಗ ಸ್ವಂತ ತಾಯಿನೇ ಕಿತ್ಕೋತಾಳ? ಮಗು ಅಳೋದನ್ನ ನೋಡಿ ಖುಷಿ ಪಡ್ತಾಳ? ನೀ ನನಗ್ ಸಿಕ್ಕಿದ್ದು, ನಾನ್ ನಿನ್ ಹತ್ರ ಸಂತಾನ ಭಾಗ್ಯ ಬೇಡ್ಕೊಂಡದ್ದು, ಅದಕ್ ನೀನ್ ಹೂ ಪ್ರಸಾದ ಕೊಟ್ಟಿದ್ದು, ಇದೆಲ್ಲ ಆಕಸ್ಮಿಕನಾ? ತುಂಬಾ ನೋವಾಗ್ತಿದೆ ತಾಯಿ. ಇನ್ನೇನ್ ನಾನ್ ತಾಯಿ ಆಗೋದೇನೋ ಸಂಭ್ರಮದಲ್ಲಿದ್ದಾಗ, ಲೇ ದಡ್ಡಿ, ನಿನಗ ಭಾಗ್ಯ ಇಲ್ಲ ಅಂತ ಕಪಾಳ ಕೊಡ್ದಂಗೆ ಹೇಳ್ಬಿಟ್ಟೆ. ಮನೇಲಿ ಎಲ್ಲ ಖುಷಿಯಾಗಿದ್ರು, ನನ್ನ ಹೆಮ್ಮೆಯಿಂದ ನೋಡ್ತಾ ಇದ್ರು. ವಂಶ ಬೆಳ್ಸಕ್ ಬಂದಿರೋ ದೇವತೆ ಅಂತ ನನ್ನ ಮನ್ಸಲ್ಲೇ ಪೂಜೆ ಮಾಡ್ತಿದ್ರು. ಹೂ ಕೀಳಕ್ ಹೋದಾಗ ಗಿಡದಿಂದ ಹಾಫ್ ಕಚ್ದಂಗಾಯ್ತು. ಈಗ ನಾನ್ ತುಂಬಾ ಚಿಕ್ಕವಳು ತಾಯಿ, ನನ್ನಿಂದ ಬೇಡ್ಕೊಳಕ್ ಮಾತ್ರ ಸಾಧ್ಯ ಆಗತ್ತೆ. ಕೊಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ನಾನ್ ನಿನ್ನೆ ನಂಬಿದ್ದೀನಿ ತಾಯಿ. ಈ ನಿನ್ ಮಗುನ ಕೈ ಬಿಡ್ಬೇಡ. ಮೋಸ್ಟ್ಲಿ ಕೆಲ್ಸದಿಂದ ಬಂದಿಲ್ಲ ಅನ್ಸುತ್ತೆ ಇನ್ನು. ಏನ್ ಶಿವಗಾಮಿ ಅವರೇ, ಕೆಲ್ಸ ಎಲ್ಲ ಹೇಗಿತ್ತು? ಕೆಲ್ಸ ಎಲ್ಲ ಮುಗೀತಾ? ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಂಗಳ. ಅಯ್ಯೋ, ಯಾಕೇನಾಯ್ತು? ನಿಮ್ಮನ್ನ ನಂಬಿ ಅಲ್ಲಿಗೆ ಬಂದಿದ್ದಕ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಯಾಕೆ, ಏನಾಯ್ತು? ನೀವು ನನ್ನನ್ನ ಕೆಲ್ಸಕ್ಕೆ ಸೇರ್ಸಿರೋ ಆ ಮನೆ ರಾವಣ್ ತಾಯಿದು. ಅವರು ನನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಅಂತ ಆ ಮನೆಗೆ ಕೆಲ್ಸಕ್ಕೆ ಸೇರ್ಸ್ಕೊಂಡಿರೋದು. ಅದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿದೀರಾ. ಅಯ್ಯಯ್ಯೋ, ನಮ್ ಮನೆ ದೇವರಾಣೆಗೂ ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಶಿವಗಾಮಿ ಅವರೇ. ನಿಮ್ಗೂ ಅವ್ರಿಗೂ ದ್ವೇಷ ಇದೆ ಅನ್ನೋ ವಿಷಯ ನನಗ್ ಗೊತ್ತೇ ಇಲ್ಲ. ಹಾಗೆಲ್ಲ ಮನೆ ದೇವ್ರ ಮೇಲೆ ಆಣೆ ಇಡಬೇಡಿ ಮಗ್ಳ, ಒಳ್ಳೇದಾಗಲ್ಲ ನಿಮ್ಗೆ. ಮನೆ ದೇವ್ರಿಗೆ ಶಕ್ತಿ ಜಾಸ್ತಿ ಇರುತ್ತೆ. ಆ ದೇವ್ರು ಮುನ್ಸ್ಕೊಂಡ್ರೆ ಸಂಸಾರ ಬೀದಿ ಪಾಲಾಗತ್ತೆ. ಇಲ್ಲ ಶಿವಗಾಮಿ ಅವರೇ, ಸುಳ್ಳು ಹೇಳಿದ್ರೆ ಅಲ್ವಾ ಹೆದರ್ಕೊಳಕ್ಕೆ. ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನಿಮಗ್ ಒಳ್ಳೇದ್ ಮಾಡಕ್ ಹೋಗಿ ಇಂಥ ಕೆಟ್ಟ ಹೆಸರು ಬಂತಲ್ಲಪ್ಪ ನನಗೆ. ನಿಜವಾಗ್ಲೂ ಅವ್ರಿಗೂ ನಿಮ್ಗೂ ದ್ವೇಷ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾರಾದ್ರೂ ಮನೆ ಕೆಲ್ಸಕ್ ಜನ ಇದ್ರೆ ಹೇಳಿ ಅಂದ್ರು. ನಿಮ್ಗೂ ಬೇರೆ ಎಲ್ಲೂ ಕೆಲ್ಸ ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಡೋಗಿ ಸೇರ್ಸಿದ್ದು. ಉಪಕಾರ ಮಾಡಕ್ ಹೋಗಿ ಉಗಿಸ್ಕೋಬೇಕಾಯ್ತಲ್ಲಪ್ಪ. ನನ್ನಿಂದ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ ಶಿವಗಾಮಿ ಅವರೇ. ಪರವಾಗಿಲ್ಲ ಬಿಡಿ, ನಂಗೇನು ಬೇಜಾರಿಲ್ಲ. ಅವ್ರ ಪ್ಲಾನ್ಗೆ
ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ. ನನಗೇನು ನಿಮ್ಮ ಮೇಲೆ ಬೇಜಾರಿಲ್ಲ. ಇದನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ ಆ ದೇವ್ರು ನನ್ನ ಹಣೆಯಲ್ಲಿ ಬರ್ದಾಗಿದೆ. ಯಾರೇನ್ ಮಾಡಕ್ಕಾಗತ್ತೆ? ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಶಿವಗಾಮಿ ಅವರೇ. ಸತ್ಯವಾಗ್ಲೂ ಈ ವಿಷಯ ನನಗೆ ಗೊತ್ತೇ ಇಲ್ಲ. ಪರವಾಗಿಲ್ಲ ಬಿಡಿ, ನನ್ನ ಹಣೆ ಬರ ಇದ್ದಂಗಾಗತ್ತೆ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ನನಗೇನು ಬೇಜಾರಿಲ್ಲ ಶಿವಗಾಮಿ. ಅವ್ರು ಕೊಟ್ಟಿರೋ ದುಡ್ಡಿಗೆ ನೀನ್ ನನ್ಗೊಂದೇಟ್ ಹೊಡೆದ್ರೂ ಹೊಡೆಸ್ಕೋತೀನಿ. ಮೇಷ್ಟ್ರೆ, ಏನ್ ಮಾಡ್ತಿದ್ದೀರಾ? ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಯಾರ್ದು? ಇನ್ಯಾರ್ದು? ನಿನ್ ಮಗಳದೆ. ಅವಳೆಲ್ಲಿ? ಹೋಮ್ವರ್ಕ್ ಮಾಡಕ್ ಕೊಟ್ಬಿಟ್ಟು ಎಲ್ಲೋ ಹೋದ್ಲಪ್ಪ. ಅಲ್ಲರಿ, ನೀವು ಒಬ್ರು ಮೇಷ್ಟ್ರಾಗಿ ಮಕ್ಕಳ ಹೋಮ್ವರ್ಕ್ನ ನೀವು ಮಾಡ್ತಿದ್ದೀರಲ್ಲ, ಹೀಗೆ ಬೇರೆಯವ್ರು ಏನಾದ್ರು ಅವ್ರ ಮಕ್ಕಳ ಹೋಮ್ವರ್ಕ್ನ ಮಾಡಿ ಕಳ್ಸಿದ್ರೆ ನೀವು ಸುಮ್ನಿರ್ತೀರಾ? ಬೇರೆಯವ್ರ ಮಕ್ಳು ಅಂದ್ರೆ ಬಿಡಕ್ಕಾಗಲ್ಲ. ನನ್ ಮಗಳಲ್ವಾ, ಏನು ಮಾಡಕ್ಕಾಗಲ್ಲ. ಕರೆಕ್ಟ್ ಆಗಿ ಹೇಳಿದೆ ಅಪ್ಪ. ನನ್ ಮುದ್ದು ಅಪ್ಪ. ಮುಗಿತಾ ಅಪ್ಪ ಮಗಳ ಡ್ರಾಮಾ?